ರೈತ ವಿರೋಧಿ ಸರ್ಕಾರಕ್ಕೆ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಸಾರ್ವಜನಿಕರು ಸಹ ಅನ್ಯಾಯ ಆಗ್ತಾ ಇದೆ. ಟಾಟಾ ಪವರ್ ಕಂಪನಿಗೆ ಬೆಸ್ಕಾಂ ಮತ್ತು ಎಸ್ಕಾಂ ಎಂಬ 5 ಇಲಾಖೆಗಳನ್ನು ಬೇರೊಂದು ಟಾಟಾ ಪವರ್ ಕಂಪನಿಗೆ ಮಾರ್ತಾ ಇದ್ದಾರೆ. ಇದನ್ನು ಸಾರ್ವಜನಿಕರು ಖಂಡಿಸಿ ನಮ್ಮ ನೇರ ತಾಲೂಕಿನಾದ್ಯಂತ ರೈತ ಸಂಘವನ್ನು ಕೈಗೆತ್ತಿಕೊಂಡು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಬೇಡ, ಸರ್ಕಾರದ ಒಳಗೆ ಸಾಮರ್ಥ್ಯಕ್ಕೆ ಒಳಪಟ್ಟಿರಲಿ ಅಂತಂದೇಳಿ ಈ ಹೋರಾಟದ ಮುಖಾಂತರ ತಿಳಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇದನ್ನು ಖಾಸಗೀಕರಣ ಮಾಡೋದು ಬೇಡ. ಆಲ್ರೆಡಿ ಈಗ ಖಾಸಗೀಕರಣ ಮಾಡಿರ್ತಕ್ಕಂಥ ಒರಿಸ್ಸಾ, ಹೈದರಾಬಾದ್, ಪಂಜಾಬ್, ಹರಿಯಾಣ ಇಲ್ಲೆಲ್ಲ ಖಾಸಗೀಕರಣದಿಂದ ಜಾಸ್ತಿ ತೊಂದರೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಾವು 6 ರೂಪಾಯಿ ಒಂದು ಯೂನಿಟ್ಗೆ ಕಟ್ತಾ ಇದ್ದೀವಿ. ಆ ಭಾಗದಲ್ಲೆಲ್ಲ ಸ್ಟಾರ್ಟಿಂಗ್ ನಮ್ಮದು ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳಿ ಕೊಟ್ಬಿಟ್ಟು ಉಚಿತ ಇದೆ ಅಂತ ಹೇಳಿಬಿಟ್ಟು ಇವತ್ತು 14 ರೂಪಾಯಿ ಒಂದು ಯೂನಿಟ್ಗೆ ರೈತರ ಮೇಲೆ ಬರೆ ಎಳೆದಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ನ ಅಳವಡಿಕೆ ಮಾಡಬೇಕು ಅಂತ ಹೇಳ್ತಿದ್ರೆ ಇವತ್ತು ನಾವು ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಹಾಫ್ HP ಮೋಟರ್ಗೆ ನಮ್ಮ ಕಡೆಯಿಂದ ವಿದ್ಯುತ್ತನ್ನ ಬಿಲ್ಲನ್ನು ಪಾವತಿಸಲು ಸಹ ರೈತರಿಗೆ ಸಂಕಷ್ಟದಲ್ಲಿರುವಂಥ ಪರಿಸ್ಥಿತಿ ಒಳಗೆ ಇವರು ನಮ್ಮ 5 HP, 6 HP, 7 HP ಮೋಟರ್ಗಳಿಗೆ ಮೀಟರ್ಗಳನ್ನು ಅಳವಡಿಸಿದ್ರೆ ಯಾವ ರೈತರು ಬೆಳೆಯಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ಮೋಟರ್ ಓಡುವಂಥ ಕೆಪಾಸಿಟಿಗೆ ಅವ್ರು ಇರ್ತಕ್ಕಂಥ ಮೀಟರ್ ರೀಡಿಂಗಿಗೆ ನಮ್ಮ ಮೇಲೆ ಹಣವನ್ನು ಕಟ್ಟೋದಕ್ಕಾಗಲ್ಲ. ಈ ಹಿಂದೆಯಿಂದನೂ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೋರಾಟದಿಂದಲೂ ವಿದ್ಯುತ್ ಪರ ಯಾವತ್ತೂ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ವಿದ್ಯುತ್ತನ್ನು ಖಾಸಗೀಕರಣ ಮಾಡಬಾರ್ದು, ರೈತರಿಗೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ತನ್ನು ಪೂರೈಸಬೇಕು. ಆ ವಿದ್ಯುತ್ ಪೂರೈಸೋದ್ರಿಂದ ನಮ್ಮ ರೈತರು ಯಾರು ಸಾಲಗಾರಲ್ಲ, ನೀವೇ ಸರ್ಕಾರವೇ ಬಾಕಿದಾರರು ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ರೆ. ಹಾಗಾಗಿ ಪ್ರತಿಯೊಬ್ಬ ಸಾರ್ವಜನಿಕ ಈ ಪ್ರಜೆಗಳು ಏನಿದಾರಲ್ಲ, ನೀವು ಪ್ರತಿಯೊಬ್ಬರು ಮೂಲಭೂತ ಸಂಸ್ಥೆಯಾಗಿ ವಿದ್ಯುತ್ತನ್ನ ದಿನನಿತ್ಯ ಬಳಕೆ ಮಾಡ್ತಾ ಇದ್ದ ಈ ಬಳಕೆಯಲ್ಲಿ ಇರ್ತಕ್ಕಂಥ 200 ಯೂನಿಟ್ ಕರೆಂಟ್ ಅನ್ನು ಸಹ ಕಡಿತಗೊಳ್ಳುತ್ತೆ. ಅದೇ ರೀತಿಯಾಗಿ ಸರ್ಕಾರದಿಂದ ಒಳಪಟ್ಟಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಮತ್ತೆ ನಿರಂತರ ಜ್ಯೋತಿ ಆಗಿರ್ಬೋದು, ಕುಟೀರ ಜ್ಯೋತಿ ಆಗಿರ್ಬೋದು, ಈ ಎಲ್ಲ ಸರ್ಕಾರಿ ಸ್ಕೀಮ್ಗಳನ್ನ ತೆಗೆಯುವಂತ ಪದ್ಧತಿಯನ್ನ ಖಾಸಗೀಕರಣ ಮಾಡ್ತಾರೆ. ಈಗ ನಾವು ಹೇಳ್ತಾ ಇದ್ದೀವಿ, ನಾವು ಅಷ್ಟೇ ರೈತರಿಗೆ ಕರೆಂಟ್ ಬೇಕಾಗಿಲ್ಲ, ಇಲ್ಲಿರ್ತಕ್ಕಂಥ ವೃತ್ತಿಪರ ನೌಕರೇ ಬೆಸ್ಕಾಂ ಇಲಾಖೆ ಕೆಲಸ ಮಾಡ್ತಾ ಇದ್ದಿಲ್ಲ. ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಯಾವುದೇ ರೀತಿಯ ಸರ್ಕಾರ ಖಾಸಗೀಕರಣಕ್ಕೆ ನೀಡೋದಕ್ಕೆ ಒಪ್ಪೋದಿಲ್ಲ. ಮತ್ತೆ ನಿಮ್ಮಲ್ಲಿ ಸಹ ಎಷ್ಟೋ ಜನ ಇವತ್ತು ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ನೀವು ಏನಾದರೂ ಮರಣ ಹೊಂದಿದಲ್ಲಿ ನಿಮ್ಮ ವೃತ್ತಿಯನ್ನು ನಿಮ್ಮ ಶ್ರೀಮತಿಗೆ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ನೀಡುವಂತ ಸಂದರ್ಭ ಇವತ್ತು ಸರ್ಕಾರದ ಒಳಗಿರೋದ್ರಿಂದ ಇದೆ. ಅದೇ ಖಾಸಗೀಕರಣ ಏನಾದ್ರು ಆಗಿದ್ದೇ ಕರೆವಾದ್ರೆ ನಿಮ್ಮಲ್ಲಿ ಯಾರ್ಯಾರು ಆಕ್ಸಿಡೆಂಟ್ ಆಗಿ ನಿಮ್ಮ ಕೆಲಸ ಆಗಲ್ಲ ಅಂತ ಇವತ್ತು ಒಂದು ಆಫೀಸ್ ಡಿವಿಷನ್ ಅಲ್ಲಿ ಆಗಿರ್ಬೋದು, ಉಪಯೋಗದಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಂಥ ಸಂದರ್ಭದಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ನಿಮ್ಮ ಕೈಲಿ ಕೆಲಸ ಆಗ್ತಾ ಇಲ್ಲ, ನಿಮ್ಮ ಕಡೆಯಿಂದ ನಾವು ಕೆಲಸ ಮಾಡುವಂತ ಸರ್ಕಾರಕ್ಕೆ ರೈತ ಬಂಧುಗಳಲ್ಲಿ ಕರ್ನಾಟಕ ಸರ್ಕಾರ ಈವರೆಗೂ ಉಚಿತ ವಿದ್ಯುತ್ತನ್ನು ವ್ಯವಸಾಯಕ್ಕೆ ಕೊಟ್ಟು ನಮಗೆ ಎಲ್ಲ ರೀತಿಯ ಸೌಲಭ್ಯ ಇರೋದ್ರಿಂದ ಆಹಾರ ಬೆಳೆಯುವುದರಲ್ಲಿ ನಾವು ಒಂದು ಉನ್ನತವಾದ ಸ್ಥಾನವನ್ನು ಪಡೆದಿದ್ವಿ ಮತ್ತು ಪ್ರದೇಶಕ್ಕೆ ರವಾನೆ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಇತ್ತು. ತುಂಗಭದ್ರಾ ನದಿಯು ಸುಮಾರು ದೂರ ಹರಿದಿರೋದ್ರಿಂದ ಇದು ಬಹಳ ಉದ್ದದ ಜಾಗವನ್ನು ಕರ್ನಾಟಕದಲ್ಲಿ ವ್ಯಾಪಿಸಿ ಹೋಗಿರೋದ್ರಿಂದ ಮಧ್ಯ ಕರ್ನಾಟಕದಲ್ಲಿ ಹಾದು ಹೋಗಿರೋದ್ರಿಂದ ಈ ನದಿಯನ್ನು ಅವಲಂಬಿಸಿ ಪಂಪ್ಸೆಟ್ಗಳಿಂದ ಎಡ ಮತ್ತು ಬಲದಂಡೆಗಳಲ್ಲಿ ಅನೇಕ ರೈತರು ಪಂಪ್ಸೆಟ್ಗಳು ಕಿಲೋಮೀಟರ್ ಹೋಗಿ ಭತ್ತ ಬೆಳೆದು ಅಥವಾ ಜೋಳ ಇತರೆ ಎಲ್ಲ ಬೆಳೆಗಳನ್ನ ಬೆಳೆದು ಸರ್ಕಾರದಲ್ಲಿ ಆಹಾರದ ಸಮತೋಲನವನ್ನು ಕಾಪಾಡುವುದರಲ್ಲಿ ಯಶಸ್ವಿಯನ್ನು ಕಂಡಿತ್ತು. ಇವತ್ತು ನಾವು ಖಾಸಗೀಕರಣ ಮಾಡೋದ್ರಿಂದ ಈ ಮೊಬೈಲ್ನಲ್ಲಿ ಹೇಗೆ ಕರೆನ್ಸಿ ಹಾಕೊಂಡು ನಾವು ಕರೆಂಟನ್ನು ಬಳಸ್ತೇವೋ ಆ ಸ್ಥಿತಿಗೆ ಬಂದ್ಬಿಡ್ತಾವೆ. ನಾವು ಮೊದಲೇ ವಿದ್ಯುತ್ ಶಕ್ತಿ ಬಿಲ್ಲನ್ನು ಕಟ್ಟಿ ಬಳಸಬೇಕಾದಂಥ ಸ್ಥಿತಿ ಬಂದಾಗ ವ್ಯವಸಾಯಕ್ಕೆ ಕುತ್ತು ಬರ್ತದೆ. ಆ ಕುತ್ತಿನಿಂದಾಗಿ ನಮ್ಮ ವ್ಯವಸಾಯ ಕುಂಠಿತ ಆಗುತ್ತೆ. ಈಗಾಗಲೇ ರೈತ ಸಾಕಷ್ಟು ಸಂಕಷ್ಟಗಳಲ್ಲಿ ಸಿಲುಕಿ ಹಾಕಿಕೊಂಡು ತನ್ನ ಶಕ್ತಿಯನ್ನು ಕಳೆದುಕೊಂಡು ಬದುಕಲಾರದೆ ಸಾಯಲಾರದೆ ತನ್ನದೇ ಆದ ಜೀವನವನ್ನ ತನ್ನ ಒಂದು ಬದುಕಿನಲ್ಲಿ ನರಳ್ತಾ ಇದ್ದಾರೆ. ಸಾಲದ ಬಾಧೆಯಲ್ಲಿ ಬಡತನದ ಸ್ಥಿತಿಯಲ್ಲಿ ಉದ್ಯೋಗವೇ ಬೇಡ ಅನ್ನುವಂಥ ಒಂದು ಮಟ್ಟದಲ್ಲಿರುವಾಗ
ಇದು ಗಾಯದ ಮೇಲೆ ಬರೆಯದಂತೆ ಖಾಸಗೀಕರಣ ಮಾಡಿದರೆ ಇದಕ್ಕೆ ಸಂಪೂರ್ಣ ಉದ್ಯೋಗ, ಈ ರೈತಾಪಿ ಉದ್ಯೋಗವೇ ನಿಂತು ಹೋಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಕಾರಣ ಬೋರ್ವೆಲ್ಗಳು, ನದಿ ಹಳ್ಳಗಳು, ಇವು ಕೆರೆಗಳಿಂದಲೂ ಸಂಪೂರ್ಣ ನೀರಿಲ್ಲ, ಕಾಲುವೆಗಳಲ್ಲಿ ಸಂಪೂರ್ಣ ನೀರು ಬರ್ತಾ ಇಲ್ಲ. ಇಲ್ಲಿ ವಿದ್ಯುತ್ ಶಕ್ತಿಯಿಂದಲೇ ಇವತ್ತಿನ ದಿವಸ ಕರ್ನಾಟಕದಲ್ಲಿ ನಾವು ಎಲ್ಲ ರೈತರು ಬೆಳೆಗಳನ್ನು ಬೆಳೆದು ಈ ಮಟ್ಟದಲ್ಲಿ ಬಂದಿದ್ದು. ಆದರೆ ಇನ್ನು ಮುಂದೆ ಈ ರೀತಿ ಆಗೋದ್ರಿಂದ ನಮ್ಮ ವೃತ್ತಿಗೆ ನಾವು ವಿದಾಯ ಹೇಳಬೇಕಾಗ್ತದೆ. ಈಗಾಗಲೇ ನಷ್ಟದಲ್ಲಿದ್ದೇವೆ. ನೀವು ಎಲ್ಲಿದೆ ಕೊಡಿ, ನಮ್ಮಲ್ಲಿ ಚೆಕ್ ಮಾಡ್ತೀವಿ ಅಂತ ಯೋಚನೆ ಮಾಡ್ತೀವಿ. ಚೆಕ್ ಮಾಡೋದು ಹೇಳ್ತೀನಿ ಒಂದು ಸರಿ ಬಿಡಬೇಕು. ಯಾರು ಸ್ಪೆಸಿಫಿಕ್ ಆಗಿ ಇಂಟರ್ಸೆಕ್ಷನ್ ಇದ್ರೆ ಸರಿಗೆ ಸರ್, ಈಗ ಇನ್ನೊಂದು ಈಗ ಆನ್ಲೈನ್ ಈಗ ನಮ್ಮ ಪೂರ್ವಜರ ಹೆಸರಿಗೆ ಜಮೀನು ನನಗೆ ಹೇಳಿ ಸರ್, ಅದನ್ನ ಸರ್, ಅಡಿಕೆ ತೋಟದಲ್ಲಿ ಲೈನ್ ಬಂದು ನೀವು ಮುಖ್ಯ